ಮೈಕ್ರೋ ಗ್ರಿಲ್ಲು ಕನ್ವೆನ್ಷನ್ ಅಂತೇಳಿ ಮೂರಲ್ಲಿ ಏನು ಬೇಕಾದ್ರೂ ಕುಕ್ ಮಾಡ್ಬೋದು. ಇದೆಲ್ಲ ಬಂದ್ಬಿಟ್ಟು ಆಟೋ ಕುಕ್ ಮೆನು ಅಂತೇಳಿ. ಇದೆಲ್ಲ ನೀವು ಏನು ಮಾಡ್ಬೇಕಂದ್ರೆ ಮ್ಯಾನುವಲ್ ಸ್ಕ್ಯಾನ್ ಮಾಡ್ಕೊಂಡು ಅದರಲ್ಲಿ ಗ್ರಾಮ್ಸ್ ಲೆಕ್ಕದಲ್ಲಿ ಹಾಕೋದಿರುತ್ತೆ. ಕೆಲವೊಂದು ರೆಸಿಪಿಗಳನ್ನೆಲ್ಲ ಮಾಡ್ಬೋದು ನೀವು ಇದರಲ್ಲಿ, ಬಟ್ ಇದರಲ್ಲೆಲ್ಲ ನೀವು ಡೈರೆಕ್ಟಾಗಿ ಮಾಡ್ಕೋಬೋದು ಎಷ್ಟು ಬೇಕಷ್ಟು. ಮೈಕ್ರೋ ಬಂದ್ಬಿಟ್ಟು ನೋಡಿ, ಮೈಕ್ರೋ ಸೆಲೆಕ್ಟ್ ಮಾಡಿ ಟೈಮಿಂಗ್ಸ್ ಇದೆ ನೋಡ್ರಿ ಇಲ್ಲಿ ಕೆಳಗಡೆ, ಇಲ್ಲಿ ಪಕ್ಕದಲ್ಲಿದೆ 10 ಸೆಕೆಂಡ್ಸು, 1 ಮಿನಿಟು, 10 ಮಿನಿಟ್ಸ್ ಅಂತೇಳಿ. ಇದರಲ್ಲಿ ಎಷ್ಟು ಬೇಕಷ್ಟು ಟೈಮಿಂಗ್ಸ್ ತೊಗೊಂಡು ಸ್ಟಾರ್ಟ್ ಕೊಡಬೇಕು. ಮೈಕ್ರೋ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಬೇಯಿಸೋ ಪದಾರ್ಥ ಅಂದರೆ ಬಾಯ್ಲಿಂಗ್ ಪರ್ಪಸ್ಸಿಗೆ ಯೂಸ್ ಆಗುತ್ತೆ. ಮಿನಿಮಮ್ ರೇಂಜ್ ಎಷ್ಟು, ಮ್ಯಾಕ್ಸಿಮಮ್ ರೇಂಜ್ ಎಷ್ಟು ಸರ್? ಆ ಥರ ಇದು ಏನಂದರೆ ಲೀಟರ್ಸ್ ಲೆಕ್ಕದಲ್ಲಿ ಇರುತ್ತೆ. ಮಿನಿಮಮ್ ಅಂದರೆ 1 kg ಐಟಮ್ ಮಾಡ್ಬೋದು ನಾವು. 1 ಕಿಲೋ ಏನಾದರೂ ನಾನ್ ವೆಜ್ ವೆಜ್ ಏನೋ ಪನ್ನೀರ್ ಐಟಮ್ ಆಗಿರ್ಬೋದು, ಏನಾದರೂ ರೆಸಿಪಿ ಮಾಡ್ಕೋಬೋದು. ನೀವು ಮೀಡಿಯಮ್ ಆಗಿ ಇಟ್ಕೊಂಡು ಮಾಡ್ಕೋಬೇಕು ಅಷ್ಟೇ. ಎಷ್ಟು ಬೇಕು ಅಷ್ಟು ಇಟ್ಕೋಬೇಕು. ಇವಾಗ ಸಪೋಸ್ ಏನಂದರೆ ಒಂದು ಟೈಮಿಂಗ್ಸ್ ಇಟ್ಟಿರ್ತೀರಾ, ಸ್ಟಾರ್ಟ್ ಕೊಡ್ತೀರಾ ಅಂತ ತಿಳ್ಕೊಳ್ರಿ. ಸೆಂಟ್ರಲ್ಲಿ ನಾವು ಓಪನ್ ಮಾಡಿ ಚೆಕ್ ಮಾಡ್ಬೋದು. ಸ್ಟಾಪ್ ಮಾಡ್ದಂಗೆ ಇದು ಓಪನ್ ಮಾಡಿದ ತಕ್ಷಣ ಸ್ಟಾಪ್ ಆಗಿಬಿಡುತ್ತೆ. ಆವಾಗ ನಿಮಗೆ ಒಂದು ಅವರೇಜ್ ಸಿಕ್ಬಿಡುತ್ತೆ ಮಾಡ್ತಾ ಮಾಡ್ತಾ. ಓಕೆನಾ? ಮೈಕ್ರೋ ಗೊತ್ತಾಯ್ತು. ಇದರಲ್ಲಿ ಬಂದ್ಬಿಟ್ಟು ಗ್ಲಾಸ್ ಬೌಲ್ಸು ಮತ್ತು ಈ ಫೈಬರ್ ಮೈಕ್ರೋ ಸೇಫ್ ಅಂತಾನೆ ಬರುತ್ತೆ. ಆ ಥರನೇ ಯೂಸ್ ಮಾಡಬೇಕು. ಸ್ಟೀಲ್ಸ್ ಎಲ್ಲ ಯೂಸ್ ಮಾಡಕ್ ಬರಲ್ಲ ಇದರಲ್ಲಿ. ಇದರಲ್ಲಿ ಮೈಕ್ರೋದಲ್ಲಿ ಯೂಸ್ ಮಾಡಕ್ ಬರಲ್ಲ, ಸ್ಪಾರ್ಕ್ ಬರುತ್ತೆ. ಓಕೆನಾ? ಇದು ಗ್ರಿಲ್ ಅಂತೇಳಿ. ಗ್ರಿಲ್ಲಲ್ಲೆಲ್ಲ ಇದೆಲ್ಲ ಯೂಸ್ ಮಾಡ್ಬೋದು. ವೆಜ್ ಆಗಿದ್ರೆ ಪನ್ನೀರ್ ಐಟಮ್ ಮಾತ್ರ ಏನಾದ್ರು ಫೋರ್ಕ್ ಮಾಡಿ ಇಟ್ಬಿಟ್ಟು ಏನಾದ್ರು ಮಸಾಲೆ ಹಾಕ್ಬಿಟ್ಟು ಇದು ಗ್ರಿಲ್ ಸೆಲೆಕ್ಟ್ ಮಾಡಿ ಟೈಮಿಂಗ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಕೊಟ್ರೆ ಆಯ್ತು. ಗ್ರಿಲ್ ಐಟಮ್ ಎಲ್ಲ ಆಗುತ್ತೆ. ಗ್ರಿಲ್ಲಲ್ಲಿ ಗ್ಲಾಸ್ ಬೌಲ್ಸು ಮತ್ತೆ ಫೈಬರ್ ಬೌಲ್ಸ್ ಎಲ್ಲ ಇಡಂಗಿಲ್ಲ, ಯಾಕಂದ್ರೆ ಮೆಲ್ಟ್ ಆಗುತ್ತೆ. ಸರಿ, ಆಪೋಸಿಟ್ ಇದರಲ್ಲಿ ಸ್ಟೀಲ್ ಐಟಮ್ ಇಡಂಗಿಲ್ಲ, ಗ್ರಿಲ್ಲಲ್ಲಿ ಸ್ಟೀಲ್ ಐಟಮ್ ಇಡಬಹುದು. ಸ್ಟೀಲ್ ಅಂದ್ರೆ ನಾವು ಯೂಸ್ ಮಾಡೋ ಸ್ಟೀಲ್ ಬರಲ್ಲ, ಅದಕ್ಕೆ ಮೈಕ್ರೋಗ್ ಅಂತಾನೆ ಸಿಗುತ್ತೆ, ಅದನ್ನೇ ತಂದು ಯೂಸ್ ಮಾಡಬೇಕು. ತವಾಗಳು ಸಿಗುತ್ತೆ, ತವಾ ಸಿಗುತ್ತೆ. ಏನೋ ಚಪಾತಿ ಏನಾದ್ರು ಬಿಸಿ ಮಾಡ್ಕೊಳೋದಾಗಿರ್ಬೋದು, ರೆಡಿ ಮಾಡ್ಕೊಳೋದು, ಆ ಥರ ಎಲ್ಲ ಮಾಡ್ಕೋಬೋದು. ಇದು ಕನ್ವೆನ್ಷನ್ ಅಂತೇಳಿ. ಕನ್ವೆನ್ಷನ್ ಕೇಕ್ ಬೇಕಿಂಗ್ ಐಟಮ್ ಯೂಸ್ ಆಗುತ್ತೆ. ಕನ್ವೆನ್ಷನ್ ಅದರಲ್ಲಿ ಏನು ಮಾಡ್ಬೇಕಂದ್ರೆ ಕನ್ವೆನ್ಷನ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಕೊಟ್ಟರೆ PRH ಅಂತ ಬರುತ್ತೆ. ಇದು ಪ್ರೀ ಹೀಟ್ ಅಂತ ಕರಿತೀವಿ. ಒಳಗಡೆ ಎಲ್ಲ ಹೀಟ್ ಪ್ರೊಡ್ಯೂಸ್ ಆದಮೇಲೆ ಇದೇನಾಗುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ. ಆಫ್ ಆದ ತಕ್ಷಣ ರೆಸಿಪಿ ರೆಡಿ ಇರಬೇಕು ನಿಮ್ಮದು. ತಕ್ಷಣ ತೆಗೆದು ಒಳಗಡೆ ರೆಸಿಪಿ ಇಟ್ಬಿಟ್ಟು ಮತ್ತು ಎಗೇನ್ ಕನ್ವೆನ್ಷನ್ನು ಮತ್ತು ಟೈಮಿಂಗ್ಸು ಸ್ಟಾರ್ಟ್ ಕೊಟ್ಟರೆ ಆಯಿತು. ಕೇಕು ಅದೆಲ್ಲ ಏನಾದರೂ ಬೋತ್ ಸೈಡ್ ಎರಡು ಕಡೆನೂ ಬೇಯಬೇಕಲ್ಲ, ಅದರಿಂದ ಆ ಥರ ಮಾಡ್ಕೋಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಮತ್ತು ಇವಾಗ ಏನಾದರೂ ರೆಡಿ ಪದಾರ್ಥ ಇರುತ್ತೆ, ಬೆಳಿಗ್ಗೆ ಮಾಡಿರ್ತೀರ, ಮಧ್ಯಾಹ್ನ ತಿನ್ನಬೇಕು ಅಂತಂದರೆ ಜಸ್ಟ್ ಸ್ಟಾರ್ಟ್ ಬಟನ್ 30 ಸೆಕೆಂಡ್ಸಲ್ಲಿ ಬಿಸಿ ಆಗುತ್ತೆ. ಬೆಳಗ್ಗೆ ಎದ್ದಾಗ ನೀರು ಕುಡಿಬೇಕಂತಾನೆ ಬಿಸಿ ನೀರು, ಅದಾದರೂ ಒಂದು ಬೌಲ್ ಏನಾದರೂ ರೆಡಿ ಮಾಡಿ ಇಟ್ಕೊಳ್ರಿ. ಒಂದು ಕಪ್ಪು ಇಲ್ಲ ಬೌಲು, ಫೈಬರ್ ಬೌಲ್ಸ್ ಇಲ್ಲ ಗ್ಲಾಸ್ ಬೌಲ್ಸ್, ಇದರಲ್ಲಿ ಆ ಥರ ಇಡಬೇಕು. ಸ್ಟೀಲೆಲ್ಲ ಇಡಕ್ಕೆ ಹೋಗ್ಬಿಟ್ರಿ, ಫೈಬರ್ ಬೌಲ್ಸ್ ಗ್ಲಾಸ್ ಬೌಲ್ಸ್ ಇಟ್ಟರೆ ಆಯಿತು. ಅದು ಒಳಗಡೆ ಮಾತ್ರ ಹೀಟ್ ಆಗಿರುತ್ತೆ, ಹೊರಗಡೆ ಏನೂ ಹೀಟ್ ಆಗಿರಲ್ಲ. ಸರಿನಾ? ಮೈಕ್ರೋದಲ್ಲಿ ಫೈಬರ್ ಗ್ಲಾಸ್ ಬೌಲ್ಸ್ ಎಲ್ಲ ಡೆಲಿಕೇಟ್ ಐಟಮ್ ಅನ್ಕೊಂಡ್ಬಿಟ್ರೆ ಅಷ್ಟೇ. ಡೆಲಿಕೇಟ್ ಎಲ್ಲ ಯೂಸ್ ಮಾಡ್ಬೋದು. ಸ್ಟೀಲ್ಸ್ ಅದೆಲ್ಲ ಯೂಸ್ ಮಾಡೋಂಗಿಲ್ಲ, ಸ್ಪಾರ್ಕ್ ಬರುತ್ತೆ, ಯಾಕಂದ್ರೆ ವೇವ್ಸರ್ ಮುಖಾಂತರ ಆಗುತ್ತೆ ಅದು. ಗ್ರಿಲ್ಲಲ್ಲಿ ಅದನ್ನು ತದ್ವಿರುದ್ಧ ಕನ್ವೆನ್ಷನ್ ಅಲ್ಲಿ ನೀವು ಇಡಬಹುದು. ಅಂದ್ರೆ ಅದಕ್ಕಂತಾನೆ ಸಿಗುತ್ತೆ, ಕೇಕ್ ಮಾಡಕ್ಕೆ ಬಿನ್ಸ್ ಎಲ್ಲ ಸಿಗುತ್ತಲ್ಲ, ಅದನ್ನ ತಂದು ಯೂಸ್ ಮಾಡ್ಬೇಕು. ನಾವೇನೇ ಒಂದು ಪದಾರ್ಥ ಮಾಡ್ಬೇಕಂದ್ರೆ ಇದ್ರ ಮೇಲೆ ಇಟ್ಟು, ಇದ್ರ ಮೇಲೆ ಇಟ್ಟಾಗ ಅದು ರೊಟೇಟ್ ಆಗುತ್ತೆ.